ಸಿಮ್ ಕಾರ್ಡ್ ಪಡೆಯಲು ಆಧಾರ್ ಕಾರ್ಡ್ ಒಂದೇ ಕೊಟ್ರೆ ಸಾಕಾಗಲ್ಲ. ಬಯೋಮೆಟ್ರಿಕ್ ಕಡ್ಡಾಯಗೊಳಿಸಲು ಹೊರಟ ಸರ್ಕಾರ. ನಮಸ್ತೆ, ಕರ್ನಾಟಕ ಟಿವಿಗೆ ಸ್ವಾಗತ. ನಾನು ಕಾವ್ಯ ಹೆಗಡೆ. ಸಿಮ್ ಕಾರ್ಡ್ ತೆಗೆದುಕೊಳ್ಳೋಕೆ ಹೋಗೋದಾದ್ರೆ ಆಧಾರ್ ಕಾರ್ಡ್ ಒಂದೇ ಇಟ್ಕೊಂಡು ಹೋಗಬೇಡಿ. ಆಧಾರ್ ಕಾರ್ಡ್ ಮಾತ್ರ ಸಿಮ್ ಕಾರ್ಡ್ ತೆಗೆದುಕೊಳ್ಳುವ ವೇಳೆ ಕೇಳ್ತಿದ್ರು. ಈಗ ಬಯೋಮೆಟ್ರಿಕ್ ಕೂಡ ಮಾಹಿತಿಯನ್ನ ಕೂಡ ಕೊಡಬೇಕಾಗುತ್ತೆ ಅಂತ ಈಗ ಸೂಚನೆಯನ್ನ ಹೊರಡಿಸಿದ್ದಾರೆ. ಹಾಗಾದ್ರೆ ಏನಿದು ಬಯೋಮೆಟ್ರಿಕ್, ಯಾಕೆ ಅದನ್ನ ನಾವು ನೀಡಬೇಕು ಅನ್ನೋದ್ರ ಬಗ್ಗೆ ಸಂಕ್ಷಿಪ್ತ ಮಾಹಿತಿ ಇಲ್ಲಿದೆ ನೋಡಿ. ದೂರವಾಣಿ ಸಂಪರ್ಕ ಮಸೂದೆ 2023 ಇಂದು ಸಂಸತ್ತಿನಲ್ಲಿ ಮಂಡನೆ ಮಾಡಲಾಗಿದೆ. ಆನ್ಲೈನ್ ಮೆಸೇಜಿಂಗ್ ಹಾಗೂ ಸ್ಟ್ರೀಮಿಂಗ್ ಸೇವೆಗಳಂತಹ ಓವರ್ ದಿ ಟಾಪ್ ಸೇವೆಗಳನ್ನ ಈ ಮಸೂದೆಯ ವ್ಯಾಪ್ತಿಯಿಂದ ಹೊರಗೆ ಇಡಲಾಗಿದೆ. ಡಿಸೆಂಬರ್ 18ರಂದು ಲೋಕಸಭೆಯಲ್ಲಿ ಮಂಡಿಸಲಾಗಿರುವಂತಹ ದೂರ ಸಂಪರ್ಕ ಮಸೂದೆ 2023ರ ಹೊಸ ಆವೃತ್ತಿಯಲ್ಲಿ ಸಿಮ್ ಕಾರ್ಡ್ ನೀಡುವಾಗ ಟೆಲಿಕಾಂ ಕಂಪನಿಗಳು ಗ್ರಾಹಕರ ಬಯೋಮೆಟ್ರಿಕ್ ಪರಿಶೀಲನೆ ಮಾಡೋದು ಕಡ್ಡಾಯಗೊಳಿಸಿದೆ. ಟೆಲಿಕಾಂ ಸೇವೆಯನ್ನ ನೀಡುವ ಯಾವುದೇ ಅಧಿಕೃತ ಕಂಪನಿಯು ಯಾವುದೇ ವ್ಯಕ್ತಿಗೆ ಟೆಲಿಕಾಂ ಸೇವೆಯನ್ನ ನೀಡುವ ಮುನ್ನ ಆತನ ಬಯೋಮೆಟ್ರಿಕ್ ಗುರುತುಗಳನ್ನ ಖಚಿತಗೊಳಿಸುವುದು ಕಡ್ಡಾಯ ಎಂದು ಮಸೂದೆ ತಿಳಿಸಿಬಿಟ್ಟಿದೆ. ಟೆಲಿಕಾಂ ಸಚಿವರು ಆಗಿರುವಂತಹ ಅಶ್ವಿನಿ ವೈಷ್ಣವ್ ಅವರು ಡಿಸೆಂಬರ್ 18ರಂದು ಸಂಸತ್ತಿನಲ್ಲಿ ಮಂಡಿಸಿದ ಮಸೂದೆಯ ಆವೃತ್ತಿಯಲ್ಲಿ ಇ ಕಾಮರ್ಸ್, ಆನ್ಲೈನ್ ಮೆಸೇಜಿಂಗ್, ಪೇಮೆಂಟ್ ಮುಂತಾದ ಓವರ್ ದಿ ಟಾಪ್ ಅಂದ್ರೆ OTP ಸೇವೆಯನ್ನ ದೂರಸಂಪರ್ಕ ಸೇವೆಗಳ ವ್ಯಾಖ್ಯಾನದಿಂದ ಹೊರಗಿಡಲಾಗಿದೆ. ಕಳೆದ ವರ್ಷ ಮಸೂದೆಯ ಹಿಂದಿನ ಕರಡು ಆವೃತ್ತಿಯಲ್ಲಿ OTT ಸೇವೆಗಳನ್ನ ಅದರ ವ್ಯಾಪ್ತಿಗೆ ಸೇರಿಸಲಾಗಿತ್ತು. ಆದರೆ ಇಂಟರ್ನೆಟ್ ಕಂಪನಿಗಳಿಂದ ಹಾಗೂ ಸಾಮಾಜಿಕ ಮಾಧ್ಯಮಗಳಲ್ಲಿ ಇದಕ್ಕೆ ಭಾರಿ ವಿರೋಧ ವ್ಯಕ್ತವಾಗಿತ್ತು. ಹೀಗಾಗಿ ಸರ್ಕಾರ ಹೊಸ ಮಸೂದೆಯಲ್ಲಿ OTTಯನ್ನ ಇದರ ವ್ಯಾಪ್ತಿಯಿಂದ ಹೊರಗಿಟ್ಟಿತ್ತು. ಈ ಮಸೂದೆಯು ಟೆಲಿಕಾಂ ಪರವಾನಗಿ ಮತ್ತು ಸ್ಪೆಕ್ಟ್ರಮ್ ಹಂಚಿಕೆ ವ್ಯವಸ್ಥೆಯಲ್ಲಿ ಅನೇಕ ಸುಧಾರಣೆಗಳನ್ನ ವ್ಯಾಪಿಸಿದೆ. ಮುಖ್ಯವಾಗಿ ಬೆಳೆಯುತ್ತಿರುವ ಟೆಲಿಕಾಂ ವಲಯದ ಕಾರ್ಯಾಚರಣೆಯನ್ನ ಸರಳಗೊಳಿಸಲು ಕ್ರಮವನ್ನ ವ್ಯಾಪಿಸಲಾಗಿದೆ. ಸರಕು ಸೇವೆಗಳು ಮತ್ತು ಹಣಕಾಸಿನ ಹೂಡಿಕೆಗಳ ವಿಚಾರದಲ್ಲಿ ಜಾಹೀರಾತು ಮತ್ತು ಪ್ರಚಾರ ಸಂದೇಶವನ್ನ ಕಳಿಸುವ ಮುನ್ನ ಗ್ರಾಹಕರು ಪೂರ್ವಾನುಮತಿಯನ್ನ ತೆಗೆದುಕೊಳ್ಳುವುದನ್ನ ಹೊಸ ಕಡ್ಡಾಯಗೊಳಿಸಲಾಗಿದೆ. ದೂರಸಂಪರ್ಕ ಸೇವೆಯನ್ನ ಒದಗಿಸುವ ಅಧಿಕೃತ ಕಂಪನಿಯ ದೂರಸಂಪರ್ಕ ಸೇವೆಗೆ ಸಂಬಂಧಿಸಿದ ಯಾವುದೇ ಕುಂದುಕೊರತೆಗಳನ್ನ ನೋಂದಾಯಿಸಲು ಮತ್ತು ಅಂತಹ ಕುಂದುಕೊರತೆಗಳನ್ನ ಪರಿಹರಿಸಲು ಬಳಕೆದಾರರಿಗೆ ಅನುವು ಮಾಡಿಕೊಡಲು ಆನ್ಲೈನ್ ವ್ಯವಸ್ಥೆಯನ್ನ ಸ್ಥಾಪಿಸಬೇಕು ಎಂದು ಮಸೂದೆಯಲ್ಲಿ ಹೇಳಲಾಗಿದೆ. ಬಯೋಮೆಟ್ರಿಕ್ ದೃಢೀಕರಣ ಎಂಬುದು ಸೈಬರ್ ಸೆಕ್ಯೂರಿಟಿ ಪ್ರಕ್ರಿಯೆಯಾಗಿದೆ. ಇದು ಬಳಕೆದಾರರ ವಿಶಿಷ್ಟ ಜೈವಿಕ ಗುಣಲಕ್ಷಣಗಳಾಗಿರುವಂತಹ ಬೆರಳಚ್ಚುಗಳು, ಧ್ವನಿ, ರೆಟಿನಾ ಮತ್ತು ಮುಖದ ವೈಶಿಷ್ಟ್ಯತೆಯನ್ನ ಬಳಸಿಕೊಂಡು ದೃಢೀಕರಣ ಮಾಡುತ್ತದೆ. ಬಳಕೆದಾರರು ತಮ್ಮ ಖಾತೆಗೆ ಲಾಗಿನ್ ಮಾಡುವಾಗ ಅವರ ಗುರುತನ್ನ ಪರಿಶೀಲಿಸಲು ಬಯೋಮೆಟ್ರಿಕ್ ದೃಢೀಕರಣ ವ್ಯವಸ್ಥೆಗಳು ಈ ಮಾಹಿತಿಯನ್ನ ಸಂಗ್ರಹಿಸುತ್ತಿವೆ. ಇದಿಷ್ಟು ಈ ಹೊತ್ತಿನ ಸುದ್ದಿ. ಮತ್ತಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ಕರ್ನಾಟಕ ಟಿವಿ. ಇದು ಕನ್ನಡಿಗರ ಧ್ವನಿ. ಈ ಭೂಮಿ ಮೇಲೆ ತಾನಷ್ಟೇ ಉದ್ಧಾರ ಆದ್ರೆ ಸಾಕು, ಬೇರೆಯವ್ರನ್ನ ಬೆಳೆಸೋ ಉಸಾಬರಿ ನಮ್ಗ್ಯಾಕೆ ಅನ್ನೋರ್ ಸಂಖ್ಯೆನೇ ಜಾಸ್ತಿ. ಆದ್ರೆ ಕೆಲವರು ಮಾತ್ರ ತಾನು ಬೆಳೆಯೋದ್ರ ಜೊತೆಗೆ ತನ್ನವರನ್ನು ಕೂಡ ಬೆಳೆಸ್ತಾರೆ. ತಮಗಿಂತ ಎತ್ತರಕ್ಕೆ ಬೆಳೆಯೋಕೆ ಬೆಳಕಾಗ್ತಾರೆ. ಸಾಧಿಸುವ ಗುರಿ ಇದ್ದವ್ರಿಗೆ ದಾರಿದೀಪ ಆಗ್ತಾರೆ. ಇದೀಗ ನಾನು ಇತರರ ಭವಿಷ್ಯಕ್ಕೆ ಬೆಳಕಾಗುವವರ ಸಂದರ್ಶನ ಮಾಡಲು ಹೊರಟಿದ್ದಾನೆ. ಮಿಸ್ ಮಾಡದೆ ನೋಡಿ ಕರ್ನಾಟಕ ಟಿವಿ. ದಾರಿದೀಪ.